ಕುಲದ ಕುತೂಹಲವನ್ನ ಕೆರಳಿಸಬಹುದು. ಇಂತಹ ಮಾತುಗಳಿಗೆ ಆ ತಂಡಗಳಿಂದ ಎದುರಾಗುತ್ತಿರುವ ಊಹೆಗೂ ಮೀರಿದ ಚಕಿತಗಳೇ ಸಾಕ್ಷಿ. ಅಂತಹ ವಿಸ್ಮಯಕಾರಿ ತಂಡಗಳ ಕುತೂಹಲಕಾರಿ ಸಂಗತಿಗಳೇ ನಮ್ಮ ಇಂದಿನ ದಿಗು ಉಂಟೆ. ಆ ವಿಸ್ಮಯಕಾರಿ ತಂಡಗಳಿಂದ ಎದುರಾಗುತ್ತಿರುವ ಊಹೆಗೂ ನಿಲುಕದ ಸುಧಾಕರ್ ಅವರು ಹಲವಾರು ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದರು. ಜೀವನವನ್ನ ಅರಸಿ ಬೆಂಗಳೂರಿಗೆ ಬಂದ ಸುಧಾಕರ್ ರವರು ಕಷ್ಟಪಟ್ಟು ದುಡಿಯಲು ಆರಂಭಿಸಿದ್ರು. ಮೊದಲಿಗೆ ಸೀಟ್ ಕವರ್ಸ್ ವ್ಯವಹಾರದ ಬಗ್ಗೆ ಬಹಳಷ್ಟು ಜ್ಞಾನವನ್ನ ಸಂಪಾದಿಸಿಕೊಂಡು ಆನಂತರ ಅದೇ ವ್ಯವಹಾರವನ್ನ ಮಾಡಲು ನಿಂತರು. ಸೀಟ್ ಕವರ್ ವ್ಯವಹಾರವನ್ನ ಮಾಡುತ್ತಾ ದಿನದಿಂದ ದಿನಕ್ಕೆ ವೃದ್ಧಿಯನ್ನ ಕಾಣಲು ನಿಂತ ಸುಧಾಕರ್ ರವರು ಮದುವೆಯಾದರು. ಮದುವೆಯಾದ ನಂತರ ಸುಧಾಕರ್ ರವರ ಜೀವನ ಸಂತಸಮಯವಾಯಿತು. ಮದುವೆಯಾಗಿ ಖುಷಿ ಖುಷಿಯೊಂದಿಗೆ ಜೀವನ ಸಾಗಿಸಲು ನಿಂತ ಸುಧಾಕರ್ ರವರಿಗೆ ಏಕಾಏಕಿ ಒಂದು ಆಘಾತ ಎದುರಾಯಿತು. ಹಾಗೆ ಎದುರಾದ ಆಘಾತವೇ ಮಡದಿ ವಿಚಿತ್ರವಾಗಿ ವರ್ತಿಸಲು ಆರಂಭಿಸಿತು. ಒಮ್ಮೊಮ್ಮೆ ಇದ್ದಕ್ಕಿದ್ದಂತೆ ಜಗಳಕ್ಕೆ ನಿಲ್ಲುವುದು, ಕಿರುಚಾಡುವುದು, ಒಮ್ಮೊಮ್ಮೆ ಅಳುವುದು, ಒಮ್ಮೊಮ್ಮೆ ಸಾಯುತ್ತೇನೆಂದು ಹೇಳುವುದು, ವಿಷ ಕೊಡಿರೆಂದು ಕೂಗುವುದು. ಇದ್ದಕ್ಕಿದ್ದಂತೆ ಗಲಾಟೆಗಳು ಮಾಡ್ತಾರೆ. ಆಮೇಲೆ ಸುಮ್ಮನೆನಾದ್ರು ಜಗಳ ಕರೆಯೋಕ್ಕೆ ಏನಾದರೂ ಜಗಳ ಮಾಡೋಣ ಅಂತ ಮಾಡ್ತಾರೆ. ಕಿರ್ಚಾಡೋದು, ನಾನು ಸತ್ತು ಹೋಗ್ತೀನಿ, ನನಗೆ ವಿಷ ಕೊಡಿ ಅನ್ನೋದು, ಇಲ್ಲ ಕುತ್ತಿಗೆ ಹಿಡಿದು ಸಾಯಿಸ್ಬಿಡಿ ಅನ್ನೋದು. ಸುಧಾಕರ್ ಅವರು ಮಡದಿ ನಾರ್ಮಲ್ ಇದ್ದಾಗ ಆಕೆಯ ಮನವೊಲಿಸಿ ಆಕೆಯನ್ನು ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಸುತ್ತಿದರು. ಹಿರಿಯ ಮಾನಸಿಕ ವೈದ್ಯರು ನಾನಾ ರೀತಿಯ ಪರೀಕ್ಷೆಗಳನ್ನು ನಡೆಸಿದ್ರು. ಪರೀಕ್ಷೆ ನಡೆಸಿದ ವೈದ್ಯರು ಹೇಳಿದ್ದು, ನಿಮ್ಮ ಮಡದಿಗೆ ಸ್ಕಿಜೋಫ್ರೆನಿಯಾ ಎಂಬ ಮೆದುಳಿಗೆ ಸಂಬಂಧಿಸಿರುವ, ಮನಸ್ಸಿಗೆ ಸಂಬಂಧಿಸಿರುವ ಸಮಸ್ಯೆ ಇದೆ ಅಂತ. ಸುಧಾಕರ್ ರವರ ಪ್ರಕಾರ ಮಡದಿಯನ್ನ ಏಕಾಏಕಿ ಆವರಿಸಿದ ಮಾನಸಿಕ ಸ್ಕಿಜೋಫ್ರೆನಿಯಾ ಸಮಸ್ಯೆಯ ನಿವಾರಣೆಗೆ ವೈದ್ಯರು ನಡೆಸಿದ ಎಲ್ಲಾ ಪ್ರಯತ್ನಗಳು ವಿಫಲವಾದವು. ಆಕೆಯನ್ನ ಆವರಿಸಿದ ವಿಚಿತ್ರತೆ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಾಗಿಬಿಟ್ಟಿತು. ಮಡದಿಯನ್ನ ಆವರಿಸಿದಂತಹ ವಿಚಿತ್ರ ಸಮಸ್ಯೆ ಪತಿ ಸುಧಾಕರ್ ರವರು ನಡೆಸಿದ ಎಲ್ಲ ಪ್ರಯತ್ನಗಳು ವಿಫಲವಾದವು. ಅಂತಹ ಸ್ಥಿತಿಯಲ್ಲಿ ಓರ್ವರು ಒಂದು ಸಲಹೆಯನ್ನ ನೀಡಿದ್ರು. ಆ ಸಲಹೆಯೇ ಆ ಮಾಯಾ ತಂಡಗಳು. ಮತ್ತಷ್ಟು ವಿಚಿತ್ರವಾಗಿ ವರ್ತಿಸುವ ಸಮಯದಲ್ಲೇ ಮನೆಯ ಕೆಲ ಸದಸ್ಯರ ನೆರವಿನೊಂದಿಗೆ ಮಡದಿಯನ್ನ ಎತ್ತಿ ಆ ತಾಣಕ್ಕೆ ಹೋದರು. ಮಡದಿಯನ್ನ ಅಲ್ಲಿಗೆ ಕರೆದುಕೊಂಡು ಹೋಗಿ ಅಲ್ಲಿನ ಸ್ವಾಮಿಗಳಿಗೆ ವಿಚಿತ್ರತೆಯನ್ನು ವಿವರಿಸಿದ ನಂತರ ಆ ಸ್ವಾಮಿಗಳು ಆ 2 ದಂಡಗಳನ್ನು ಹಿಡಿದು ಆ ಮಂತ್ರವನ್ನ ಜಪಿಸಲು ನಿಂತರು. ಆ 2 ದಂಡಗಳನ್ನು ಹಿಡಿದು ಶಕ್ತಿಶಾಲಿ ಮಂತ್ರವನ್ನ ಜಪಿಸಿದ ನಂತರ ಆ ಸ್ವಾಮಿಗಳು ಮೊದಲಿಗೆ ಒಂದು ದಂಡವನ್ನ ಹಿಡಿದು ಸುಧಾಕರ್ ರವರ ಮಡದಿಯ ತಲೆಗೆ ಸ್ಪರ್ಶ ಮಾಡಿದ್ರು. ಆನಂತರ ಮತ್ತೊಂದು ದಂಡವನ್ನ ಹಿಡಿದು ಅದೇ ರೀತಿ ಸ್ಪರ್ಶ ಮಾಡಿದ್ರು. ಪತಿ ಸುಧಾಕರ್ ರವರ ಪ್ರಕಾರ 2 ದಂಡಗಳಿಂದ ಸ್ಪರ್ಶಿಸಿದ ನಂತರ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ವಿಚಿತ್ರವಾಗಿ ವರ್ತಿಸುತ್ತಿದ್ದ ಮಡದಿ ಏಕಾಏಕಿ ಶಾಂತಿಯುತವಾಗಿ ವರ್ತಿಸಲು ನಿಂತದ್ದು. ತೊಂದಾಗಿದೆ. ಮತ್ತು ಎಷ್ಟೇ ಜೋರಾಗಿದ್ದರೂ ಬಂದು ಮಾಡಿದ ತಕ್ಷಣಕ್ಕೆ ಒಂದು ಸರಿಗೆ 100% ಒಂದು ರಿಲೀಫ್ ಆಗಿಬಿಡ್ತಾರೆ. ಇಲ್ಲಿಗೆ ಯಾರು ಹೇಳಿದ್ರು ಇಲ್ಲಿ ಬರೋದಕ್ಕೆ? ಇಲ್ಲಿ ಯಾರೋ ನಮ್ಮ ಸ್ನೇಹಿತರು ಹೀಗೆ
ಈ ಥರ ಪ್ರಾಬ್ಲಮ್ಗೆ ಇಲ್ಲಿ ದಂಡ ಇಡಿಸ್ತಾರೆ, ಹೋಗಿ ದಂಡ ಇಡ್ಸ್ಕೊಂಬನ್ನಿ ಅಂತ ಹೇಳಿ ಯಾರೊಬ್ಬರು ನನ್ನ ಸ್ನೇಹಿತರು ಹೇಳಿದ್ರು. ಅವ್ರು ಹೇಳಿದ ಮೇಲೆ ನಾನು ಇಲ್ಲಿ ಕರ್ಕೊಂಬಂದು ದಂಡ ಇಡಿಸಿ ಇದ್ರ ಮಾಡ್ಕೊಂಡು ಇಲ್ಲಿ ಬಂದಮೇಲೆ ಸುಧಾರಿಸ್ತಾ ಇದ್ದಾರೆ. ಹಲವಾರು ವರ್ಷಗಳ ಕಾಲ ನಾನು ನಡೆಸಿದ ಎಲ್ಲ ಪ್ರಯತ್ನಗಳು ವಿಫಲವಾಗಿದ್ದವು. ಜೀವನದಲ್ಲಿ ನೆಮ್ಮದಿಯನ್ನೇ ಕಳೆದುಕೊಂಡು ಬಿಟ್ಟಿದ್ದೆ. ಆ ಒಂದು ಮಂತ್ರಶಕ್ತಿಯಿಂದ, ದಂಡಗಳಲ್ಲಿನ ವಿಸ್ಮಯಕಾರಿ ಶಕ್ತಿಯಿಂದ ಇದೀಗ ಕೊಂಚ ನೆಮ್ಮದಿಯನ್ನ ಕಾಣುವಂತಾಗಿದೆ. ಪತ್ನಿಯಲ್ಲಿ ದಿನದಿಂದ ದಿನಕ್ಕೆ ಬದಲಾವಣೆ ಕಾಣುತ್ತಿದೆ. ದಿನದಿಂದ ದಿನಕ್ಕೆ ವಿಚಿತ್ರತೆ ಮಾಯವಾಗುತ್ತಿದೆ ಎಂಬ ಮಾತು ಸುಧಾಕರ್ ಅವರದ್ದು. ಇಲ್ಲಿನ ಸ್ವಾಮಿಗಳ ಪ್ರಕಾರ ಆ ಶಕ್ತಿಶಾಲಿ ಮಂತ್ರದೊಂದಿಗೆ ದಂಡ ಸ್ಪರ್ಶವನ್ನು ಮಾಡುವುದರಿಂದ ಕೆಲವರಿಗೆ ವಿಚಿತ್ರ ಸಮಸ್ಯೆಗಳು ಶೀಘ್ರವಾಗಿ ಮಾಯವಾಗುತ್ತವೆ. ಕೆಲವರಿಗೆ ಕೆಲವಾರು ದಿನಗಳ ಕಾಲ ದಂಡ ಸ್ಪರ್ಶವನ್ನು ಮಾಡಬೇಕಾಗುತ್ತೆ. ಎಲ್ಲವೂ ಕರ್ಮಾನುಸಾರವಾಗಿರುತ್ತೆ. ದೋಷಗಳ ಪ್ರಮಾಣದ ಮೇಲೆ ಆಧಾರವಾಗಿರುತ್ತದೆ. ಕ್ಷುದ್ರ ಪ್ರಯೋಗಗಳ ಬಲಾಬಲಗಳ ಮೇಲೆ ಆಧಾರವಾಗಿರುತ್ತೆಂಬುದು. ಇವರ ಹೆಸರು ನಾಗರಾಜ್ ಅಂತ. ಟಾಟಾ ಸಂಸ್ಥೆಯಲ್ಲಿ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿ ಉನ್ನತ ಹುದ್ದೆಯನ್ನು ನಿಭಾಯಿಸಿ ಇದೀಗ ನಿವೃತ್ತಿಯನ್ನು ಹೊಂದಿರುವ ಇವರು ಆ ದಂಡಗಳನ್ನು ಸದಾ ಸ್ಮರಿಸುತ್ತಾರೆ. ಅದಕ್ಕೆ ಕಾರಣವೇನು ಎಂಬ ನಮ್ಮ ಪ್ರಶ್ನೆಗಳಿಗೆ ಇವರಿಂದ ಬರುವಂತಹ ಉತ್ತರ, ಆ ಮಂತ್ರ ಶಕ್ತಿಯಿಂದ, ಆ ದಂಡಗಳಲ್ಲಿನ ಶಕ್ತಿಯಿಂದ ನನ್ನ 2 ಹೆಣ್ಣು ಮಕ್ಕಳು ಎಂದು ಸಂತಸವಾಗಿ ಜೀವನ ಸಾಗಿಸುತ್ತಿರುವುದು, ಲಂಡನ್ನಲ್ಲಿ ವಾಸವಾಗಿರುವುದು. ನಮ್ಮ ಮಕ್ಳಿಗೆ ಓದಕ್ಕೆಲ್ಲ ಅನುಕೂಲ ಆಗಲಿ ಕೇಳ್ಕೊತೀವಿ. ಚೆನ್ನಾಗಿ ಒಬ್ರಿಗಿಬ್ರು ಕೆಲಸ, ಒಳ್ಳೆ ಕೆಲಸ ಸಿಕ್ತು ಇಬ್ರಿಗೂ, ಒಳ್ಳೆ ಗಂಡನ ಸಿಕ್ಕಿದ್ರು ಇಬ್ರಿಗೂ ಮದುವೆ ಆಯ್ತು ಇಬ್ರಿಗೂ. ಆ ಮಂತ್ರಶಕ್ತಿಯಿಂದ, ಆ ದಂಡಗಳ ಪ್ರಭಾವದಿಂದ ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ನನ್ನ ಓರ್ವ ಮಗಳು ಡಾಕ್ಟರ್ ಆದಳು, ಓರ್ವ ಮಗಳು ಇಂಜಿನಿಯರ್ ಆದಳು. ಅವರಿಬ್ಬರಿಗೂ ಒಳ್ಳೆಯ ಪತಿಯಂದಿರು ಸಿಕ್ಕಿದ್ರು. ಇದೀಗ ಆ ಇಬ್ಬರೂ ಕೂಡ ಕುಟುಂಬ ಸಮೇತ ಲಂಡನ್ನಲ್ಲಿ ವಾಸವಾಗಿದ್ದಾರೆ. ಒಮ್ಮೆ ಓರ್ವ ಮಗಳ ಪತಿಯ ನೌಕರಿಯಲ್ಲಿ ಸಮಸ್ಯೆ ಎದುರಾಯಿತು. ಅದಕ್ಕೆ ಗ್ರಹದೋಷಗಳು ಪರಿಣಾಮವೆಂಬ ಕಾರಣ ತಿಳಿಯಿತು. ಕೂಡಲೇ ನಾನು ಅವರನ್ನ ಲಂಡನ್ನಿಂದ ಕರ್ನಾಟಕಕ್ಕೆ ಬರಮಾಡಿಕೊಂಡೆ. ಹಾಗೆ ಲಂಡನ್ನಿಂದ ಕರ್ನಾಟಕಕ್ಕೆ ಬರಮಾಡಿಕೊಂಡ ಅಳಿಯನನ್ನ ಆ ದಂಡಗಳು ಇರುವ ಜಾಗಕ್ಕೆ ಕರೆದುಕೊಂಡು ಹೋದೆ. ಅಲ್ಲಿನ ಸ್ವಾಮಿಗಳು ಆ ಶಕ್ತಿಶಾಲಿ ಮಂತ್ರದ ಜಪದೊಂದಿಗೆ, ವಿಸ್ಮಯಕಾರಿ ದಂಡಗಳೊಂದಿಗೆ ಸ್ಪರ್ಶ ಮಾಡಿದ್ರು. ಗ್ರಹಬಾಧೆಗಳ ನಿವಾರಣೆಗಾಗಿ ದಂಡಗಳಿಂದ ಸ್ಪರ್ಶ ಮಾಡಿಸಿಕೊಂಡು ಲಂಡನ್ಗೆ ಮರಳಿದ ಅಳಿಯನ ಜೀವನದಲ್ಲಿ ಚಕಿತ ಎದುರಾಯಿತು. ಆ ಚಕಿತವೇ ನೌಕರಿಯಲ್ಲಿ ಎದುರಾಗಿದ್ದ ಸಮಸ್ಯೆ ದೂರವಾಗಿದ್ದು, ಮತ್ತೊಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಹುದ್ದೆಯೂ ಸಿಕ್ಕಿದ್ದು. ಆ ಮನೆಯಲ್ಲಿ ಸಿರಿತನ ತುಂಬಿತ್ತು. ಗಂಡ ಹೆಂಡತಿ ಮಗ ನೆಮ್ಮದಿಯ ಜೀವನ. ಅಂತಹ ಮನೆಯಲ್ಲಿ ಒಂದು ವಿಚಿತ್ರ ಎದುರಾಗಿ ಬಿಟ್ಟಿತ್ತು. ಆ ವಿಚಿತ್ರವೇ ವಯಸ್ಸಿಗೆ ಬಂದಿದ್ದ ಒಬ್ಬನೇ ಒಬ್ಬ ಮಗನಿಗೆ ಒಂದು ವಿಚಿತ್ರ ಆವರಿಸಿತ್ತು. ಆ ವಿಚಿತ್ರವೇ ಪ್ರತಿದಿನ ಮಗನಿಗೆ ರಕ್ತವು ಹಾಕಿಸುವಂತಹ ಸ್ಥಿತಿ ಎದುರಾಗಿತ್ತು. ಪ್ರತಿದಿನ ರಕ್ತವನ್ನು ಹಾಕಿಸಲು ಕಾರಣವೇನೆಂಬ ಪ್ರಶ್ನೆಗಳಿಗೆ ಸಿಕ್ಕಂತಹ ಉತ್ತರ, ಇಂದು ರಾತ್ರಿ ರಕ್ತವನ್ನು ಹಾಕಿಸಿದ್ರೆ ಬೆಳಗಾಗುವಷ್ಟರಲ್ಲಿ ದೇಹದಲ್ಲಿನ ರಕ್ತದ ಪ್ರಮಾಣ ಮತ್ತೆ ಕಡಿಮೆಯಾಗಿ ಬಿಡುತ್ತಿದ್ದದ್ದು. ಪ್ರತಿದಿನವೂ ರಕ್ತವನ್ನ ಹಾಕಿಸುವಂತಹ ಸ್ಥಿತಿ ಎದುರಾಗಿದ್ದು. ದೇಹದಲ್ಲಿ ರಕ್ತವು ಯಾವ ಕಾರಣಕ್ಕಾಗಿ ಕಡಿಮೆಯಾಗುತ್ತಿದೆ, ಹಾಕಿದ ರಕ್ತ ಎಲ್ಲಿಗೆ ಹೋಗುತ್ತಿದೆ, ಏನಾಗುತ್ತಿದೆ ಎಂಬ ಪ್ರಶ್ನೆಗಳು ವೈದ್ಯರನ್ನ ಕಾಡಲು ನಿಂತವು. ವಿದೇಶದ ವೈದ್ಯರುಗಳಿಂದ ಸಲಹೆ ಪಡೆದು ಔಷಧೋಪಚಾರಗಳನ್ನ ಮಾಡಿದ್ರೂ ಸಹ ಮತ್ತೆ ಮತ್ತೆ ರಕ್ತದ ವಿಚಿತ್ರ ಸಮಸ್ಯೆ ನಿವಾರಣೆಯಾಗಲಿಲ್ಲ. ವೈದ್ಯರಿಗೆ ಏನೂ ತಿಳಿಯದಂತಾಯಿತು. ಇಂತಹ ಸಮಯದಲ್ಲಿ ಕೆಲವರಿಂದ ಕೆಲವು ಮಾತುಗಳು ಕೇಳಿ ಬಂದವು. ಆ ಮಾತುಗಳೇ ಮಗನ ಮೇಲೆ ಕ್ಷುದ್ರ ಪ್ರಯೋಗ ನಡೆಸಲಾಗಿದೆ ಎಂಬುದು.
ಪ್ರತಿದಿನ ರಕ್ತ ಹಾಕಿಸಿದ್ರೂ ಸಹ ಕೆಲವು ಗಂಟೆಗಳಲ್ಲಿ ಆ ರಕ್ತವು ಇಲ್ಲದಂತಾಗಲು ನಿಂತಿತು. ಮಗ ಸಾಯುವ ಹಂತವನ್ನ ತಲುಪಿದ. ಇನ್ನು ಪೋಷಕರು ನಾನಾ ರೀತಿಯಲ್ಲಿ ಪ್ರಯತ್ನ ನಡೆಸಿದರೂ ಸಹ ಸಮಸ್ಯೆ ನಿವಾರಣೆಯಾಗಲಿಲ್ಲ. ಅಂತಹ ಸಮಯದಲ್ಲಿ ಓರ್ವರು ಒಂದು ಸಲಹೆಯನ್ನ ನೀಡಿದ್ರು. ಆ ಸಲಹೆಯೇ ಆ ಒಂದು ಶಕ್ತಿಶಾಲಿ ಮಂತ್ರ ಮತ್ತು ಆ ವಿಸ್ಮಯಕಾರಿ ದಂಡಗಳು. ಆ ಶಕ್ತಿಶಾಲಿ ಮಂತ್ರದ ಬಗ್ಗೆ, ಆ ವಿಸ್ಮಯಕಾರಿ ದಂಡಗಳ ಬಗ್ಗೆ ಮಾಹಿತಿಯನ್ನ ಪಡೆದ ಪೋಷಕರು ತಮ್ಮ ಮಗನನ್ನ ಎತ್ತಿಕೊಂಡು ಆ ತಾಣಕ್ಕೆ ಹೋದರು. ಆ ತಾಣದಲ್ಲಿನ ಸ್ವಾಮಿಗಳು ಕೆಲ ಪೂರ್ವಭಾವಿ ಪರಿಹಾರಗಳನ್ನು ನಡೆಸಿ ಆ ಮಂತ್ರ ಜಪದೊಂದಿಗೆ ದಂಡಗಳನ್ನು ಸ್ಪರ್ಶ ಮಾಡಿದ್ರು. ಆ ದಂಡಗಳನ್ನು ತಲೆಯ ಮೇಲೆ, ಬೆನ್ನಿನ ಮೇಲೆ ಸ್ಪರ್ಶ ಮಾಡಿದ ನಂತರ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಎತ್ತಿಕೊಂಡು ತರಲಾಗಿದ್ದ ವ್ಯಕ್ತಿ ನಡೆದಾಡಲು ನಿಂತದ್ದು. ಇಲ್ಲಿ ಏನಾಗಿದೆ ಅಂದರೆ, ರಾತ್ರಿ ಬ್ಲಡ್ ಹಾಕಿದ್ರೆ ಸರ್ ಬೆಳಗ್ಗೆಗೆ ಇರ್ತಾ ಇರಲಿಲ್ಲ. ಇವಾಗ ನೀವು 10 ಬಾಟ್ಲ್ ಬ್ಲಡ್ ಹಾಕಿ ಬೆಳಗ್ಗೆ ಇರ್ತಾ ಇರಲಿಲ್ಲ ಅದು ಮನುಷ್ಯನಿಗೆ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ಅವರು ಹೆಣ ಎತ್ಕೊಂಬಂದರು ಸರ್ ಆಟೋದಲ್ಲಿ. ಅವ್ರ ಆಸ್ತಿ ಎಲ್ಲ ಕಳ್ಕೊಂಬಿಟ್ಟಿದ್ರು, ಕೋಟ್ಯಾಧೀಶ್ವರು, ಮನೆ ಮಠ ಆಸ್ತಿ ಎಲ್ಲ ಕಳ್ಕೊಂಬಿಟ್ಟಿದ್ರು. ಅವ್ರನ್ನ ಕರ್ಕೊಂಬಂದ್ರಿ ಇಲ್ಲಿ. ಉಳಿಯೋದೇ ಇಲ್ಲ ಅಂತ, ಉಳಿದೇ ಇಲ್ಲ ಸರ್, ನಾ ಕಣ್ಣೇ ಬಿಟ್ಟಿಲ್ಲ. ಆಮೇಲೆ ಇಲ್ಲಿ ಕಾಲ ಮೃತ್ಯು, ಘೋರ ಮೃತ್ಯು, ಅಕಾಲ ಮೃತ್ಯು ಅಂತಕ್ಕಂಥ ಹೋಮಗಳು ಮಾಡಿದೆ. ಮಾಡಿದ ತಕ್ಷಣ ಸರ್ ಕೋಮದಲ್ಲಿದ್ದವ್ರು ಕಣ್ಣು ಬಿಟ್ಬಿಟ್ರು. ದಂಡ ಆಮೇಲೆ ಇವರು ಜ್ಞಾನನೇ ಇರಲಿಲ್ವಲ್ಲ ಸರ್, ಕೂಡ್ಸಕ್ಕೂ ದಂಡ ಇಡಕ್ಕೆ ಆಗ್ತಿರ್ಲಿಲ್ಲ. ಈ ಹೋಮ ಮಾಡಾದ್ಮೇಲೆ ಕಣ್ಣು ಬಿಟ್ಟಿದ್ಮೇಲೆ ಚೇರ್ ಹಾಕ್ಕೊಂಡು ಕೂಡಿಸ್ಬಿಟ್ಟು ದಂಡ ಇಟ್ಕೊಂಬಂದೆ. ಎರಡೂ ಇಟ್ಕೊಂಬಂದ ತಕ್ಷಣ ಇವತ್ತು 1.5 ಲಕ್ಷ ರೂಪಾಯಿ ಸಂಬಳ ತಗೊಂಡು ಜೀವನ ಮಾಡ್ಕೊಂಡು ನೆಮ್ಮದಿಯಾಗಿದ್ದಾರೆ. ಇವರ ಹೆಸರು ಗಾಯತ್ರಿ ಶ್ರೀಧರ್ ಮೂರ್ತಿ ಅಂತ. ಆ ಶಕ್ತಿಶಾಲಿ ಮಂತ್ರದ ಬಗ್ಗೆ, ಆ ವಿಸ್ಮಯಕಾರಿ ದಂಡಗಳ ಬಗ್ಗೆ, ಆ ವಿಸ್ಮಯಕಾರಿ ತಾಣದ ಬಹಳಷ್ಟು ಮಾಹಿತಿಯನ್ನು ಹೊಂದಿದ್ದ ಇವರು ತಮ್ಮ 2 ಮಕ್ಕಳನ್ನ ಅಲ್ಲಿಗೆ ಕರೆದುಕೊಂಡು ಹೋಗಲು ನಿಂತರು. ಮಕ್ಕಳ ವಿದ್ಯಾಭ್ಯಾಸ ಸುಗಮವಾಗಿ ಸಾಗಬೇಕು, ಅವರು ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕು, ಯಾವುದೇ ರೀತಿಯ ದೋಷಗಳಿದ್ದರೂ ನಿವಾರಣೆಯಾಗಬೇಕೆಂಬ ಸಂಕಲ್ಪವನ್ನ ಹೊತ್ತ ಇವರು ತಮ್ಮ ಮಕ್ಕಳಿಗೆ ಆ ಮಂತ್ರವನ್ನ ಹೇಳಿಕೊಟ್ಟರು. ಆ ವಿಸ್ಮಯಕಾರಿ ದಂಡಗಳಿಂದ ಸ್ಪರ್ಶ ಮಾಡಿಸಲು ನಿಂತರು. ಮಕ್ಕಳ ಸಂಬಂಧ ಇವರು ಹೊತ್ತ ಸಂಕಲ್ಪಗಳು ಒಂದೊಂದಾಗಿಯೇ ಈಡೇರಲು ಆರಂಭಿಸಿದವು. ದೊಡ್ಡ ಮಗ PUCಯಲ್ಲಿ ರ್ಯಾಂಕ್ನೊಂದಿಗೆ ತೇರ್ಗಡೆ ಹೊಂದಿದ, ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ಪೂರೈಸಿದ ಮಗನಿಗೆ ಅಮೆರಿಕದ ಬಫೆಲೋ ಯೂನಿವರ್ಸಿಟಿಯಲ್ಲಿ MS ಮಾಡಲು ಅವಕಾಶ ಸಿಕ್ಕಿತು. ಅಮೆರಿಕದಲ್ಲಿ MS ಪೂರೈಸಿದ ದೊಡ್ಡ ಮಗನಿಗೆ ಅಲ್ಲೇ ಒಳ್ಳೆಯ ಕೆಲಸ ಸಿಗಲೆಂದು ತಾಯಿ ಗಾಯತ್ರಿಯವರು ಮತ್ತೆ ಆ ವಿಸ್ಮಯಕಾರಿ ದಂಡಗಳಿಗೆ, ಆ ವಿಸ್ಮಯಕಾರಿ ಮಂತ್ರಕ್ಕೆ ಮೊರೆ ಹೋದಾಗ ಮತ್ತೊಂದು ಅಚ್ಚರಿ ಎದುರಾಯಿತು. ಹಾಗೆ ಎದುರಾದ ಅಚ್ಚರಿಯೇ ಮಗನಿಗೆ ಅಮೆರಿಕದ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ಸೊ ಹಂಗಾಗಿ ಬಂದು ಎಲ್ಲ ಪೂಜೆ ಮಾಡಿಸಿದ ನಂತರ ಅವನಿಗೆ ಒಳ್ಳೆ ಕಂಪ್ನಿಯೆಲ್ಲ ಸಿಕ್ತು. ವಿತ್ ಅವ್ರ ಬ್ಲೆಸ್ಸಿಂಗ್ಸ್, ಅವ್ರು ಏನು ಪೂಜೆ ಮಾಡಿಕೊಟ್ಟಿದ್ರು ಅದು ಎಲ್ಲ ಅವನು ಆನ್ಲೈನಲ್ಲೇ ಕೇಳ್ಕೊತಾ ಇದ್ದ. ವಿಡಿಯೋ ಆನ್ಲೈನ್ ಮಾಡ್ತಾಯಿದ್ರು ಅವರು. ವಿಡಿಯೋ ಆನ್ಲೈನ್ ಮಾಡಿ ಪೂಜೆ ಎಲ್ಲ ಅವನಿಗೆ ಸಲ್ಲಬೇಕು ಇಲ್ಲಿ ಮಾಡಿದ್ದು. 1.5 hour to 2 hours ಪೂಜೆ ಮಾಡಿಕೊಡೋರು ಇವರು. ಲೈವ್ ಮಾಡಿಕೊಡೋರು. ನಮ್ಮ ಮಗ ಲೈವ್ ಮಾಡಿಬಿಡೋನು ವಿಡಿಯೋ. ಇವರು ಏನು ಪೂಜೆ ಮಾಡ್ತಾರೆ ಅದು ಲೈವಲ್ಲೇ ಅಲ್ಲಿಂದನೇ ಇವ್ರು ಕೈ ಮುಕ್ಕೊಳ್ಳೋರು. ಸೊ ತುಂಬ ಸಕ್ಸಸ್ ಆಗಿದೆ. ಅದರಿಂದ ಏನು ತೊಂದರೆ. 2ನೇ ಮಗನಿಗೂ ಅಷ್ಟೇ, ಅವನಿಗೂ ಯಾವುದೇ ಒಂದು ತೊಂದರೆ ಇಲ್ಲ. ಅವನು HSBC ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದ್ದಾನೆ. ಇನ್ನು ಈ ದಂಡಗಳಲ್ಲಿನ ವಿಸ್ಮಯಕಾರಿ ಶಕ್ತಿಯಿಂದ, ಆ ಮಂತ್ರದ ಪ್ರಭಾವದಿಂದ ಕಂಕಣ ಭಾಗ್ಯವನ್ನ ಕಾಣದ ಜನರಿಗೆ ಕಂಕಣ ಭಾಗ್ಯವು ಪ್ರಾಪ್ತಿಯಾದಂತಹ ಬಹಳಷ್ಟು ನಿದರ್ಶನಗಳು ನಮಗೆ ಇಲ್ಲಿ ಸಿಗುತ್ತವೆ. ಇನ್ನು ಮದುವೆಯಾಗಿ ಬಹಳಷ್ಟು ವರ್ಷಗಳ ಕಾಲ ಮಕ್ಕಳಿಲ್ಲದ ದಂಪತಿಗಳಿಗೆ ವಿಸ್ಮಯಕಾರಿ ದಂಡಗಳ ಪ್ರಭಾವದಿಂದ, ಆ ಮಂತ್ರದ ಪ್ರಭಾವದಿಂದ ಮಕ್ಕಳಾದಂತಹ ಬಹಳಷ್ಟು ನಿದರ್ಶನಗಳು ನಮಗೆ ಇಲ್ಲಿ ಸಿಗುತ್ತವೆ. ಇನ್ನು ಅಚ್ಚರಿಗಳನ್ನ ಎದುರಾಗಿಸುತ್ತಿರುವ ಆ ದಂಡಗಳಲ್ಲಿ ಅಂತಹ ಶಕ್ತಿ ಹೇಗೆ ಸೃಷ್ಟಿಯಾಯಿತು, ಅಚ್ಚರಿಗಳನ್ನ ಎದುರಾಗಿಸುತ್ತಿರುವ ಆ ಮಂತ್ರದಲ್ಲಿನ ಶಕ್ತಿ ಯಾವುದೆಂಬ ನಾನಾ ಪ್ರಶ್ನೆಗಳಿಗೆ ಉತ್ತರವಿದೆ.
ಆ ವಿಸ್ಮಯಕಾರಿ ದಂಡಗಳಲ್ಲಿ ಅಡಕವಾಗಿರುವ ಶಕ್ತಿ ಯಾವುದು? ಆ ಮಂತ್ರದ ಮರ್ಮವೇನು? ಆ ತಾಣ ಇರೋದೆಲ್ಲಿ? ಎಷ್ಟೇ ಜೋರಾಗಿದ್ದರೂ ಬಂದು ಮಾಡಿದ ತಕ್ಷಣಕ್ಕೆ ಒಂದು ಸರಿಗೆ 100% ಒಂದು ರಿಲೀಫ್ ಆಗಿಬಿಡ್ತಾರೆ. ಕಾರ್ ತೊಗೊಂಡಿದ್ದೀನಿ, ಅದಾದಮೇಲೆ ಮದುವೆ ಆಗಿದೆ, ಏನೂ ಪ್ರಾರ್ಥನೆಗಳಿಲ್ಲ. ಒಂದು ಸತಿ ನೋಡ್ತೀನಿ, ಆಮೇಲೆ ಏನಾವುದು ಪ್ರಾರ್ಥನೆ ಇಟ್ಬಿಟ್ಟು ಏನು ಇಟ್ಟಿದ್ನೋ ಅದು 1 ತಿಂಗಳು 2 ತಿಂಗಳು ಆರಾಮಾಗಿ ನಡೆಯುತ್ತೆ. ಸಕ್ಸಸ್. ನಮ್ಮೂರು ತಮಿಳ್ನಾಡು. ಈ ದಂಡಗಳಿಂದ ಪ್ರೇತ ಬಾಧೆಗಳು ನಿವಾರಣೆಯಾದಂತಹ, ನಾನಾ ರೀತಿಯ ದೋಷಗಳು ನಿವಾರಣೆಯಾದಂತಹ, ಸಂಕಷ್ಟಗಳು ನಿವಾರಣೆಯಾದಂತಹ, ಇಚ್ಛೆಗಳು ಈಡೇರಿದಂತಹ ಸಹಸ್ರಾರು ಉದಾಹರಣೆಗಳು ನಮಗೆ ಇಲ್ಲಿ ಸಿಗುತ್ತವೆ. ಇನ್ನು ಈ ದಂಡಗಳು ವಿಸ್ಮಯಕಾರಿ ರೀತಿಯಲ್ಲಿ ಕೆಲಸ ಮಾಡುತ್ತಿರುವುದಕ್ಕೆ ಕಾರಣವೇನು? ಈ ದಂಡಗಳಿಂದ ಅಚ್ಚರಿಗಳು ಎದುರಾಗುವಂತೆ ಮಾಡುತ್ತಿರುವ ಶಕ್ತಿ ಯಾವುದೆಂಬ ನಾನಾ ಪ್ರಶ್ನೆಗಳಿಗೆ ಉತ್ತರ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ. ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯಲ್ಲಿನ ಶಕ್ತಿ ಅಪಾರ. ಅಂತಹ ಶಕ್ತಿಯಿಂದ ಊಹೆಗೂ ಮೀರಿದ ಚಕಿತಗಳು ಎದುರಾಗುತ್ತಿರುವಂತಹ ಬಹಳಷ್ಟು ನಿದರ್ಶನಗಳು ನಮಗೆ ಇಲ್ಲಿ ಸಿಗುತ್ತವೆ. ಈ ಸ್ವಾಮಿಯ ಮಹಿಮೆಯಿಂದ ವೇದಾಭ್ಯಾಸ ಮಾಡುತ್ತಿದ್ದ, ಕಡು ಬಡತನದಲ್ಲಿ ಜೀವನ ಸಾಗಿಸುತ್ತಿದ್ದ, ಚಿಕ್ಕಂದಿನಲ್ಲೇ ತಂದೆ ತಾಯಿಯನ್ನ ಕಳೆದುಕೊಂಡು ಸಂಕಷ್ಟದಲ್ಲಿ ಜೀವನ ಸಾಗಿಸುತ್ತಿದ್ದ ಆ ಹುಡುಗನ ಜೀವನವೇ ಬದಲಾಗಿ ಹೋಯಿತು. ಹಾಗೆ ಈ ಸ್ವಾಮಿಯಿಂದ ಜೀವನದಲ್ಲಿ ಅಚ್ಚರಿಗಳನ್ನು ಕಂಡಂತಹ ಆ ಹುಡುಗನಾದ್ರೂ ಯಾರು ಅಂದ್ರೆ, ಇದೀಗ ಈ ಸ್ವಾಮಿಗೆ ಸೇವೆ ಸಲ್ಲಿಸುತ್ತಿರುವ ವೇದಶಾಸ್ತ್ರಗಳಲ್ಲಿ ಪರಿಣಿತರಾದ ವೆಂಕಟೇಶ ಶರ್ಮಾ. ಬೆಂಗಳೂರಿನಲ್ಲಿರುವ ಮಾಗಡಿ ಕಾರ್ಮಿಕರ ಪಾಠಶಾಲೆಯಲ್ಲಿ ವೇದಾಭ್ಯಾಸ ಮಾಡುತ್ತಿರಬೇಕಾದ್ರೆ ಇವರ ಜೀವನದಲ್ಲಿ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಇವರಿಗೆ ತಮ್ಮ 15ನೇ ವಯಸ್ಸಿನಲ್ಲಿ ಗೋಕರ್ಣಕ್ಕೆ ಹೋಗುವ ಮನಸ್ಸಾಗಿತ್ತು. ಅವರಿವರಿಂದ ನೆರವನ್ನ ಪಡೆದು ಗೋಕರ್ಣಕ್ಕೆ ಹೋಗಿತ್ತು. ಇನ್ನು ಅಂದು ಇವರು ಗೋಕರ್ಣವನ್ನ ತಲುಪುವುದಕ್ಕೂ ಮುಂಚೆ ಒಂದು ವಿಚಿತ್ರ ಎದುರಾಯಿತು. ಆ ವಿಚಿತ್ರವೇ ಮಾರ್ಗ ಮಧ್ಯದಲ್ಲಿ ಊಟಕ್ಕೆಂದು ಇಳಿದಾಗ ಬಸ್ ಮಿಸ್ ಆಗಿದ್ದು. ಆ ಕತ್ತಲೆಯ ರಾತ್ರಿಯಲ್ಲಿ ಏಕಾಏಕಿ ಓರ್ವ ಗಡ್ಡದಾರಿ ವ್ಯಕ್ತಿ ಕಾಣಿಸಿಕೊಂಡಿದ್ದು. ಹತ್ತು ಕಣ್ಣಾಗ ನೀರು ಸುರಿತಾ ಇದೆ. ಆಮೇಲೆ ಒಂದು ಶಬ್ದ ಕೇಳಿಸ್ತು ಸರ್ ಹಿಂದೆಯಿಂದ. ಅಪ್ಪ ಮರಿ ಮಗು, ನಾನು ಇದೀನಿ ಕಣೋ, ನೀನು ಯಾಕೋ ಅಳ್ತಾ ಇದೆಯಾ, ನಾನು ಹಿಂದೆ ಬರ್ತಾ ಇದ್ದೀನಿ ನೋಡೋ ಅಂತ ಒಂದು ಶಬ್ದ ಕೇಳಿಸ್ತು. ಶಬ್ದ ನನ್ನ ಬಗ್ಗೆ ಅವರಿಗೆ ಹೇಗೆ ತಿಳಿಯಿತು ಗೊತ್ತಿಲ್ಲ. ಮಗು, ನೀನು ವೇದಾಭ್ಯಾಸ ಮಾಡುತ್ತಿದ್ದೀಯಲ್ಲ ಅಂತ ಅವರೇ ಕೇಳಿದ್ದು. ನನ್ನ ಜೀವನದಲ್ಲಿ ಎದುರಾಗಿದ್ದ ಸಂಕಷ್ಟಗಳನ್ನ ಅವರೇ ವಿವರಿಸಿದ್ದು. ಹೆದರಬೇಡ, ನಿನಗೆ ಒಂದು ಮಂತ್ರವನ್ನ ಹೇಳಿಕೊಡುತ್ತೇನೆ. ಆ ಮಂತ್ರವನ್ನ ನೀನು ಭಕ್ತಿಯಿಂದ ಪಠಿಸು, ನಿನ್ನ ಜೀವನವೇ ಬದಲಾಗುತ್ತೆಂದು ಹೇಳಿದ್ರು. ಆ ಶಕ್ತಿಶಾಲಿ ಮಂತ್ರವನ್ನ ಹೇಳಿಕೊಟ್ಟರು. ಹಾಗೆ ಹೇಳಿಕೊಟ್ಟ ಶಕ್ತಿಶಾಲಿ ಮಂತ್ರವೇ ನಾರಸಿಂಹರ ಉಗ್ರಂ ವೀರಂ ಮಂತ್ರ. ಉಗ್ರಂ ವೀರ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮ್ಯತ್ಯುನಮಾಮ್ಯಹಂ. ಹಾಗೆ ನಾರಸಿಂಹರ ಶಕ್ತಿಶಾಲಿ ಮಂತ್ರವನ್ನ ಹೇಳಿಕೊಟ್ಟ ಆ ಗಡ್ಡದಾರಿ ವ್ಯಕ್ತಿ ತಮ್ಮ ಜೋಳಿಗೆಯಿಂದ 2 ದಂಡಗಳನ್ನ ತೆಗೆದು, ಇವುಗಳನ್ನ ನೀನು ಇಟ್ಟುಕೋ, ಪ್ರತಿದಿನ ಮುಂಜಾನೆ ಪ್ರತಿದಿನ ಸಂಜೆ ನಾರಸಿಂಹರ ಮಂತ್ರದೊಂದಿಗೆ ಇವುಗಳಿಗೆ ಪೂಜೆ ಸಲ್ಲಿಸು, ಮುಂದೊಂದು ದಿನ ಇವುಗಳಿಂದ ಅಚ್ಚರಿಗಳು ಎದುರಾಗುತ್ತವೆಂದು ಹೇಳಿದ್ದು. ಉಗ್ರಂ ವೀರ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮ್ಯತ್ಯುನಮಾಮ್ಯಹಂ. ಅವರು 2 ದಂಡಗಳನ್ನ ನನಗೆ ಕೊಟ್ಟ ನಂತರ ಬಸ್ ಬಂತು. ಆ ಬಸ್ಗೆ ನನ್ನನ್ನು ಅವರು ಹತ್ತಿಸಿದ್ರು. ನಾನು ಗೋಕರ್ಣಕ್ಕೆ ಹೋಗಿ
ಮತ್ತೆ ಬೆಂಗಳೂರಿಗೆ ಬಂದ ನಂತರ ಮತ್ತೆಲವು ಕಷ್ಟಗಳು ಎದುರಾದ ನಂತರ ಕೆಲ ವರ್ಷಗಳು ಕಳೆದ ನಂತರ ನಾರಸಿಂಹರಿಂದ ಅಚ್ಚರಿಗಳು ನಡೆಯಲು ಆರಂಭವಾದವು. ಆ ಅಚ್ಚರಿಗಳೇ ದಾಸಪ್ಪ ಪಿಳ್ಳಮ್ಮ ಎಂಬುವವರು ನಾರಸಿಂಹರ ಈ ಮಂದಿರದಲ್ಲಿ ಸೇವೆ ಸಲ್ಲಿಸಲು ಹೇಳಿದ್ದು. ಕೆಲ ವರ್ಷಗಳು ಕಳೆದ ನಂತರ ಮಂದಿರವನ್ನ ನನ್ನ ಹೆಸರಿಗೆ ಬರೆದುಕೊಟ್ಟಿದ್ದು. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ಅಂದು ಆ ಗಡ್ಡಧಾರಿ ವ್ಯಕ್ತಿ ನೀಡಿದ ಸಲಹೆಯಂತೆ ನಾರಸಿಂಹರ ಮಂತ್ರವನ್ನ ಜಪಿಸುತ್ತಾ ನಾರಸಿಂಹರಿಗೆ ಹಾಗೂ ದಂಡಗಳಿಗೆ ಭಕ್ತಿಯಿಂದ ಪೂಜೆ ನೆರವೇರಿಸಲು ನಿಂತ ನಂತರ ದಂಡಗಳಿಂದ ಅಚ್ಚರಿಗಳು ಎದುರಾಗಲು ಆರಂಭಿಸಿದವು. ಅಂತಹ ಅಚ್ಚರಿಗಳಿಗೆ ಒಳಿತನ್ನು ಕಂಡಿರುವ ಸಹಸ್ರಾರು ಜನರೇ ಜೀವಂತ ಸಾಕ್ಷಿ. ಇಲ್ಲಿನ ಎಲ್ಲ ಅಚ್ಚರಿಗಳ ಮೂಲ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ. ಇನ್ನು ದಂಡಗಳಿರುವಂತಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಈ ಮಂದಿರ ಇರೋದಾದ್ರೂ ಎಲ್ಲಿ ಅಂದರೆ, ಈ ಮಂದಿರ ಇರೋದು ಬೆಂಗಳೂರಿನ ವಿಜಯನಗರಕ್ಕೆ ಹೊಂದಿಕೊಂಡಿರುವ ಮೂಡಲಪಾಳ್ಯದಲ್ಲಿ ಮೂಡಲಪಾಳ್ಯದಿಂದ ನಾಗರಬಾವಿಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ. ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮ್ಯತ್ಯು ನಮಾಮ್ಯಹಂ. ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮ್ಯತ್ಯು ನಮಾಮ್ಯಹಂ. ಇಲ್ಲಿ ಎಂತಹ ಚಕಿತಗಳು ಬೇಕಾದರೂ ಎದುರಾಗಬಹುದೆಂಬ ಮಾತಿಗೆ ಬೆಂಗಳೂರಿನ ಮೂಡಲಪಾಳ್ಯದಲ್ಲಿರುವ ಲಕ್ಷ್ಮೀ ನರಸಿಂಹರ ಮಂದಿರದಲ್ಲಿ ಎದುರಾಗುತ್ತಿರುವ ಊಹೆಗೂ ನಿಲುಕದ ಚಕಿತಗಳೇ ಸಾಕ್ಷಿ. ಆ ದಂಡಗಳಿಂದ ಎದುರಾಗುತ್ತಿರುವ ಕುತೂಹಲವೇ ಸಾಕ್ಷಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.